ಶ್ರೀ ಗುರುಭ್ಯೋ ನಮಃ. ಎಲ್ಲ ಸಜ್ಜನರ ಉದ್ಧಾರಕ್ಕೋಸ್ಕರ ಭಗವದ್ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಆ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮವನ್ನು ನಿರಂತರವಾಗಿ ಈಗ ನಡೆಸ್ತಾ ಬರ್ತಾ ಇದೆ. ಈಗ 18ನೇ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. 18ನೇ ಅಧ್ಯಾಯದ ಶ್ಲೋಕಗಳ ಪಠನವನ್ನೂ ಇಲ್ಲಿ ತಮಗೆ ತಿಳಿಸಿಕೊಡಲಾಗ್ತಾ ಇದೆ. ಜೊತೆಗೆ 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅರ್ಜುನನನ್ನು ಮಾಧ್ಯಮವನ್ನಾಗಿ ಇಟ್ಟುಕೊಂಡು ಏನು ಗೀತೆಯ ಸಂದೇಶವನ್ನು ನೀಡಿದ್ದಾನೆ ಆ ಸಂದೇಶವನ್ನು ಕೂಡ ಪ್ರಸಾರ ಮಾಡಲಾಗ್ತಾ ಇದೆ. ಭಗವದ್ಗೀತೆ ಈ ಜಗತ್ತು ಕಂಡ ಅತ್ಯದ್ಭುತವಾದ ಒಂದು ಗ್ರಂಥ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈಹಿ. ಬೇಕಾದಷ್ಟು ಶಾಸ್ತ್ರಗಳಿದೆ, ಆದರೆ ಎಲ್ಲ ಶಾಸ್ತ್ರಗಳನ್ನು ಓದುವಷ್ಟು ಸಮಯ ನಮಗೆ ಇಲ್ಲ. ಈಗ ಸಂಸಾರದ ನಾನಾ ವಿಧವಾದ ಜಂಜಾಟಗಳಲ್ಲಿ ಬಳಲಿ ಹೋದಂಥ ನಮಗೆ ಸಿಕ್ಕ ಅಲ್ಪ ಸಮಯದಲ್ಲಿ ಭಗವದ್ಗೀತೆಯ ಪಠನವನ್ನು ಮಾಡ್ತಾ ಅದರ ಪ್ರವಚನವನ್ನು ಕೇಳ್ತಾ ಪ್ರವಚನದಲ್ಲಿ ಕೇಳಿದ ಅಂಶಗಳನ್ನು ಸ್ವಲ್ಪ ಮಟ್ಟಿಗಾದರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬರ್ತಾ ಇದ್ದರೆ ನಮ್ಮ ಜೀವನ ಹಸನವಾಗತ್ತೆ. ನಾವು 4 ಪುರುಷಾರ್ಥಗಳಲ್ಲಿ ಒಂದಾದ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಏನು 4 ಪುರುಷಾರ್ಥಗಳಿದೆ, ಆ ಪುರುಷಾರ್ಥಗಳಲ್ಲಿ ಅಂತಿಮ ಪುರುಷಾರ್ಥವಾದ ಮೋಕ್ಷ ಎಂಬ ಪುರುಷಾರ್ಥವನ್ನು ಬಯಸೋದು ಮಾನವನ ಅಂತಿಮವಾದ ಗುರಿ. ಆ ಗುರಿಯನ್ನು ತಲುಪುವುದಕ್ಕೆ ನಾವು ಶ್ರೀಮದ್ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ಪೂರ್ಣ ರೂಪದಲ್ಲಿ ನಮ್ಮನ್ನು ತೊಡಗಿಸಿಕೊಂಡ್ರೆ ನಾವು ಮೊದಲಿನ ಮೆಟ್ಟಲನ್ನು ತುಳಿದಂತೆ. ಆದ್ದರಿಂದ 100,000 ಮೆಟ್ಟಲುಗಳಿದೆ ಮೋಕ್ಷಕ್ಕೆ. ಅದರ ಮೊದಲ ಮೆಟ್ಟಲು, ಮೊದಲ ಸೋಪಾನವೇ ಅದು ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋದು. ಭಗವಂತ ಅಂದರೆ ಸಾಕ್ಷಾತ್ ಶ್ರೀನಿವಾಸ, ಅವನೇ ಶ್ರೀಕೃಷ್ಣ. ಅವನಿಂದಲೇ, ಅವನ ಮುಖಕಮಲದಿಂದಲೇ ಹೊರಹೊಮ್ಮಿದ ಸುಂದರವಾದ ವಾಣಿ ಅದು ಭಗವದ್ಗೀತೆ. ಆದ್ದರಿಂದ ಅಂಥ ಭಗವದ್ಗೀತೆಯನ್ನು ಪಠನವನ್ನು ಮಾಡೋಣ, ಪ್ರವಚನವನ್ನು ಕೂಡ ನಾವು ಕೇಳಿ ಧನ್ಯರಾಗೋಣ ಅಂತ ತಮ್ಮಲ್ಲಿ ಅರಿಕೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾಡಿಕೊಂಡು ಈಗ ನಾವು ಎಲ್ಲದಕ್ಕೂ ಮೂಲ ಕಾರಣ ಗುರುಗಳು ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾರೆ. ಆದ್ದರಿಂದ ಅಂತಹ ಗುರುಗಳಿಗೆ ವಂದನೆಯನ್ನು ಸಲ್ಲಿಸಿ ನಮ್ಮ ಈ ಪಾರಾಯಣ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೇ. ಗುರುವಿನ ಅನಂತರದಲ್ಲಿ ಅವನು ತೋರಿದ ಮಾರ್ಗದಲ್ಲಿ ಸಾಗದಾಗ ನಮಗೆ ದೊರಕೋದೇ ಭಗವಂತ ಶ್ರೀನಿವಾಸ. ಆದ್ದರಿಂದ ಅವನ ಪ್ರಾರ್ಥನೆಯನ್ನು ನಡೆಸ್ತಾ ಇದ್ದೇವೆ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಹ್ಯಾನಂದ ನಿಲಯಾಲಯೇ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀಪದ್ಮಾವತೀ ಜಾನೇಃ ಭಗವತಃ ಶ್ರೀವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾದೀನಾಂ ನಿವಾರಣಾರ್ಥಂ
सिद्ध्यर्थं सर्वयज्ञफलप्राप्त्यर्थं सर्वयज्ञफलप्राप्त्यर्थं सर्वासां सम्पदां सिद्ध्यर्थं सर्वासां सम्पदां सिद्ध्यर्थं विद्यार्थिनां विद्यार्थिनां बुद्धिशक्तिवृद्धिद्वारा बुद्धिशक्तिवृद्धिद्वारा परीक्षासु परीक्षासु उत्तीर्णता सिद्ध्यर्थम् उत्तीर्णता सिद्ध्यर्थं अधिकारिणां स्वस्वविधिनिर्वहण स्वस्वविधिनिर्वहण कौशलसिद्ध्यर्थं कौशलसिद्ध्यर्थं समस्तपापक्षयार्थं समस्तपापक्षयार्थं ज्ञानभक्तिवैराग्यसिद्ध्यर्थं ज्ञानभक्तिवैराग्यसिद्ध्यर्थं श्रीगोपालकृष्णप्रेरणया श्रीगोपालकृष्णप्रेरणया श्रीगोपालकृष्णप्रीत्यर्थं श्रीगोपालकृष्णप्रीत्यर्थं श्रीमद्भगवद्गीतायाः श्रीमद्भगवद्गीतायाः अष्टादश अध्यायान्तर्गत अध्यायान्तर्गत श्लोकपारायणं श्लोकपारायणं तथा तथा भगवद्गीता प्रवचनश्रवणञ्च भगवद्गीता प्रवचनश्रवणं च करिष्यामहे. करिष्यामहे. ಜಗತ್ತಿಗೆ ಭಗವದ್ಗೀತೆಯನ್ನು ನೀಡಿದಂಥ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಸಂಶನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೇ ನಿಶಂ. ಶ್ರೀನಿವಾಸಂ ಭಜೇ ನಿಶಂ. ಈಗ ನಾವು ಪಠನ ಮಾಡುವ ಗ್ರಂಥದ ಪ್ರಾರ್ಥನೆಯನ್ನು ಮಾಡ್ತಾ ವೇದವ್ಯಾಸ ದೇವರ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಂಜಸಾ. ಸಕಲ ಶಾಸ್ತ್ರಗಳನ್ನು ಜಗತ್ತಿಗೆ ಕೊಟ್ಟಂತಹ ಮಹಾಮುನಿಗಳು ಸಾಕ್ಷಾತ್ ವಿಷ್ಣುವಿನ ಅವತಾರ ಶ್ರೀ ವೇದವ್ಯಾಸ ದೇವರು. ಆದ್ದರಿಂದ ಅವರಿಗೆ ನಮನಗಳನ್ನು ಸಲ್ಲಿಸಿ ಮುಂದುವರಿತೀವಿ ನಾವು. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ವಿದ್ಯಾಧೀಶ ಸದಾಂವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚ ಆನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಭಗವಂತನಾದ ಶ್ರೀನಿವಾಸನ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸೋಣ. ಅವನ ಅನುಗ್ರಹ ಇಲ್ಲದೆ ಒಂದು ತೃಣವೂ ಆಚೆ ಈಚೆ ಜರಗಲಾರದು. ಆ ಶ್ರೀನಿವಾಸನ ಅನುಗ್ರಹದಿಂದಾಗೇ ಭಗವದ್ಗೀತೆಯ ವಾಚನ ಪ್ರವಚನದ ಕಾರ್ಯಕ್ರಮದಲ್ಲಿ ನಾವು ನೀವು ಎಲ್ಲರೂ ತೊಡಗಿಕೊಂಡಿದ್ದೇವೆ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತವಾಹಿನಿ ನಮಗಾಗಿ ನಿಮಗಾಗಿ ಶ್ರೀಮದ್ ಭಗವದ್ಗೀತಾ ವಾಚನ ಪ್ರವಚನ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಇದೀಗ ನಾವು ಕಡೆಯ ಅಧ್ಯಾಯದಲ್ಲಿ ಇದ್ದೇವೆ. ಅರ್ಥಾತ್ 18ನೆಯ ಅಧ್ಯಾಯ. ಆ 18ನೆಯ ಅಧ್ಯಾಯದ ಪ್ರಾರಂಭವನ್ನು ಇವತ್ತಿನ ದಿನ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಭಗವದ್ಗೀತೆಯ 18ನೇ ಅಧ್ಯಾಯದ ಆರಂಭದ ಅಧ್ಯಾಯದ ಅರ್ಧದಷ್ಟು ಶ್ಲೋಕಗಳನ್ನು ಈಗಾಗಲೇ ಪಠನವನ್ನು ಮಾಡಿದ್ದೇವೆ. ನಾವು ಬಹುದೊಡ್ಡದಾದ ಅಧ್ಯಾಯ, 78 ಶ್ಲೋಕಗಳನ್ನು ಹೊಂದಿದ ಅಧ್ಯಾಯ ಈ 18ನೇ ಅಧ್ಯಾಯ. ಆದ್ದರಿಂದ
8 ಹಾಗೆ ಇಟ್ಕೊಂಡು 8ರಲ್ಲಿ 7 ಕಳೆದರೆ 1 ಉಳಿಯೋದು. 1 ಅಂದರೆ 18. ಆದ್ದರಿಂದ 18ನೇ ಅಧ್ಯಾಯ ಇದೆಯಲ್ಲ, ಈ ಅಧ್ಯಾಯದಲ್ಲಿ 78 ಶ್ಲೋಕಗಳನ್ನು ಶ್ರೀಕೃಷ್ಣ ಅಳವಡಿಸಿದ್ದಾನೆ. ಅರ್ಥಾತ್ ವೇದವ್ಯಾಸ ದೇವರು ಈ 78 ಶ್ಲೋಕಗಳನ್ನು ಈ ಅಧ್ಯಾಯದಲ್ಲಿ ಅಳವಡಿಸಿದ್ದಾರೆ. ಹಾಗೆ 78 ಶ್ಲೋಕಗಳಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಇಡೀ ಸಮಗ್ರ ಗೀತೆಯಲ್ಲಿ ಅಲ್ಲಲ್ಲಿ ತಿಳಿಸಿದಂಥ ಮೋಕ್ಷಕ್ಕೆ ಸಾಧನವಾದ ಏನು ಭಗವಂತನ ಅಪರೋಕ್ಷ ಜ್ಞಾನ ಇದೆ, ಅಪರೋಕ್ಷ ಜ್ಞಾನವನ್ನು ಪಡೆಯೋದಕ್ಕೆ ಬೇಕಾದಂಥ ಏನು ಜ್ಞಾನ ಇದೆ, ಯಾವ ಕರ್ಮಗಳನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಇತ್ಯಾದಿ ಏನು ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದಿದೆ, ಅದನ್ನೆಲ್ಲ ಸಂಗ್ರಹ ಮಾಡಿ ಈಗ 18ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಅರ್ಥಾತ್ ಗೀತೆಯನ್ನು ಉಪಸಂಹಾರ ಮಾಡ್ತಾ ಇದ್ದೇವೆ. ಉಪಸಂಹಾರ ವಿಜಯ ಅಂತಾರೆ. ಉಪಸಂಹಾರದಲ್ಲಿ ತಿಳಿಸಿದಂಥ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿ ಕುಳಿತುಕೊಳ್ತವೆ. ಆರಂಭದ ಅನೇಕ ವಿಚಾರಗಳು ಮರೆತು ಹೋಗುತ್ತವೆ. ಆ ದೃಷ್ಟಿಯಿಂದ ಈ ಉಪಸಂಹಾರ ರೂಪದಂತಿರುವ 18ನೇ ಅಧ್ಯಾಯಕ್ಕೆ ಅದರದೇ ಆದ ಒಂದು ಮಹತ್ವ ಇದೆ. ಜೊತೆಗೆ ಎಲ್ಲ ಅಧ್ಯಾಯಗಳಿಗಿಂತಲೂ ಶ್ಲೋಕ ಸಂಖ್ಯೆಯಲ್ಲಿ ಅತ್ಯಂತ ಅಧಿಕವಾದ ಶ್ಲೋಕಗಳನ್ನು 78 ಶ್ಲೋಕಗಳನ್ನು ಹೊಂದಿದ ಅಧ್ಯಾಯ ಈ 18ನೇ ಅಧ್ಯಾಯ. ಸಾಮಾನ್ಯ ರೂಪದಲ್ಲಿ ಜ್ಞಾನವನ್ನು ಪೂರ್ಣವಾಗಿ ತುಂಬಿಕೊಂಡಿರುತ್ತೆ. ಇದು ವ್ಯಕ್ತಿಗಳಿಗೆ ಸಂಬಂಧಿಸಿದಂಥ ವಿಚಾರ. ಇದು ಕೆಲವರಿಗೆ ಮೊದಲೇ ಸ್ವಲ್ಪ ಜ್ಞಾನ ಇರ್ಬೋದು, ಅನಂತರದಲ್ಲಿ ಅವರು ಮತ್ತಷ್ಟು ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ತಾರೆ. ಕೆಲವರಿಗೆ ಹೆಚ್ಚಿನ ಜ್ಞಾನವೇ ಇರ್ಬೋದು. ಅಂಥವರ ಹೆಚ್ಚಿನ ಜ್ಞಾನ ಈ ಪ್ರವಚನಗಳನ್ನು ಕೇಳೋದರಿಂದ ಅದು ಸ್ಫುಟವಾಗತ್ತೆ ಇನ್ನೂ ಕೂಡ. ಹೀಗೆ ಒಬ್ಬೊಬ್ಬ ವ್ಯಕ್ತಿಗಳು ಅವರು ಪಡೆದುಕೊಂಡಿರತಕ್ಕಂಥ ಜ್ಞಾನ ಇವುಗಳ ಮೇಲೆ ಅವರು ಈ ಪ್ರವಚನದಿಂದ, ಈ ಪಾರಾಯಣದಿಂದ ಒಂದು ರೀತಿಯಾದ ಹದವಾದಂಥ ಭಗವದ್ಗೀತೆಯ ಪರಿಚಯವನ್ನು ಮಾಡಿಕೊಂಡು ವಿಶೇಷವಾದ ಜ್ಞಾನ ಸಂಪಾದನೆಯನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರು ಮಾಡಿಕೊಳ್ತಾರೆ ಅಂತ ನಾವು ಅನ್ಬೋದು. ಅದಾದ ನಂತರದಲ್ಲಿ ಅವರ ಜೀವನದ ಪ್ರತಿನಿತ್ಯದ ಕಾಯಕಗಳು ಬದಲಾವಣೆ ಆಗ್ತವೆ. ಭಗವದ್ಗೀತೆಯನ್ನು ಕೇಳೋದಕ್ಕಿಂತ ಮುಂಚೆ ಇದ್ದ ಅವರ ಪ್ರತಿನಿತ್ಯದ ಕರ್ಮ, ಪ್ರತಿನಿತ್ಯದ ಕ್ರಿಯೆಗಳು, ಭಗವಂತನ ಬಗ್ಗೆ ಅವರು ಮಾನಸಿಕವಾಗಿ ತಿಳಿದುಕೊಂಡ ವಿಚಾರ, ಭಗವಂತನಿಗೆ ಅವರು ನಡೆದುಕೊಳ್ತಿದ್ದಂಥ ರೀತಿ, ಇದೆಲ್ಲವೂ ಕೂಡ ಇಡೀ 18 ಅಧ್ಯಾಯದ ಭಗವದ್ಗೀತೆಯ ಪ್ರವಚನವನ್ನು ಕೇಳಿದ ನಂತರದಲ್ಲಿ ಅವರಲ್ಲಿ ಅನೇಕ ವಿಧವಾದ ಬದಲಾವಣೆಗಳನ್ನು ತರೋದು ಖಾತ್ರಿ. ಹಾಗೆ ಅವರು ಭಗವದ್ಗೀತೆಯ ಪ್ರವಚನವನ್ನು ಕೇಳಿ ಇನ್ನು ಮುಂದೆ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೇ ಶ್ರೀಕೃಷ್ಣ ಅನುಕೂಲವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಂಕ್ಷಿಪ್ತವಾಗಿ ಈಗ ಸಾರ ಸಂಗ್ರಹವನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾನೆ ಅಂತ ಭಾವಿಸ್ಕೊಳ್ಬೋದು. ಆದ್ದರಿಂದ ಇದರಲ್ಲಿ ಅರ್ಜುನ ಉವಾಚ ಅಂತ ಪ್ರಮುಖವಾಗಿ ನಮಗೆ ಬೇಕಾಗಿದ್ದು ಯಾವುದಪ್ಪ? ಎಲ್ಲ ವಿಧವಾದ ಕರ್ಮಗಳು ನಮ್ಮನ್ನು ಬಂದು ತಗಲ್ತಾ ಇರ್ತವೆ. ಆದ್ದರಿಂದ ಯಾವ ಕರ್ಮಗಳನ್ನು ನಾವು ಇಟ್ಕೊಳ್ಬೇಕು? ಯಾಕೆಂದರೆ ಪ್ರಧಾನವಾಗಿ ನಾವು ಈ ಸಂಸಾರದಲ್ಲಿದ್ದೇವೆ. ಬೆಳಗ್ಗೆ ನಾವು ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ ಅಂತ ಕರದರ್ಶನವನ್ನು ಮಾಡಿಕೊಂಡು ನಾವು ಬೆಳಗ್ಗೆ ಹಾಸಿಗೆಯಿಂದ ಎದ್ದು ಕೂಡಲೇ ಕರ್ಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ. ಯಾಕೆಂದರೆ ಪ್ರತಿಯೊಬ್ಬನಿಗೂ ಜೀವನ ಸಾಗಬೇಕಾಗತ್ತೆ. ಆ ನಂತರದಲ್ಲಿ ಅದಕ್ಕೋಸ್ಕರವಾಗಿ ಯಾವ ಕರ್ಮಗಳನ್ನು ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಅಳವಡಿಸ್ಕೊಳ್ಬೇಕು, ನಮ್ಮ ಪ್ರತಿನಿತ್ಯದ ಈ ಕರ್ಮಗಳ ಜೊತೆಗೆ ಭಗವಂತನ ಪ್ರೀತಿಗೋಸ್ಕರವಾಗಿ ಯಾವ ರೀತಿ ಕರ್ಮಗಳನ್ನು ಮಾಡಬೇಕು, ನಮ್ಮ ಅಂತಃಕರಣ ಶುದ್ಧಿಗೋಸ್ಕರವಾಗಿ ಅಂಥ ಕರ್ಮಗಳ ಅಪೇಕ್ಷೆ ಇದೆ. ಇದೆಲ್ಲವನ್ನೂ ಕೂಡ ನಾವು ಮತ್ತಷ್ಟು ಮಗದಷ್ಟು
ಸ್ಫುಟವಾಗಿ ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೃಷ್ಣ ಇದರಲ್ಲಿ ಈ ಕಡೆಯ ಅಧ್ಯಾಯದಲ್ಲಿ ಯಾವುದನ್ನು ಬಿಡಬೇಕು, ಯಾವುದನ್ನು ಬಿಡಬಾರದು, ಈ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಭಗವಂತನಾದ ಕೃಷ್ಣ ನಮಗೆ ನೀಡುತ್ತಾ ಇದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಅರ್ಜುನ ಪ್ರಶ್ನೆಯನ್ನು ಮಾಡುವಂಥದ್ದು, ಆರಂಭದಲ್ಲೇ ಪ್ರಶ್ನೆಯನ್ನು ಮಾಡುವಂಥದ್ದು. ಅರ್ಜುನ ಪ್ರಶ್ನೆ ಮಾಡ್ತಾನೆ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ಕೇಶಿ ನಿಷೂದನ ಅಂತ ಮೊದಲನೇ ಶ್ಲೋಕ ಪ್ರಾರಂಭವಾಯಿತು. ಹಿಂದಿನ ಅಧ್ಯಾಯಗಳಲ್ಲೂ ಕೂಡ ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ಇತ್ಯಾದಿಯಾಗಿ ದ್ವಿತೀಯ ಅಧ್ಯಾಯದಲ್ಲಿ 15ನೇ ಶ್ಲೋಕದಲ್ಲೇನೆ ವೇದಗಳು ಏನು ಹೇಳ್ತಾ ಇವೆ, ನಾವು ನಿಸ್ತ್ರೈಗುಣ್ಯ ಆಗೋದು ಅಂದರೆ ಏನು ಇತ್ಯಾದಿಗಳನ್ನೆಲ್ಲ ನಾವು ಕೇಳಿಸ್ಕೊಂಡ್ವಿ. ಅಲ್ಲೂ ಎಲ್ಲ ಕಡೆಯಲ್ಲೂ ಕೂಡ ಒಬ್ಬ ಮನುಷ್ಯ ತನ್ನ ಜೀವನದ ಅಂತಿಮವಾದ ಲಕ್ಷ್ಯ ಯಾವುದು ಅಂತ ಭಾವಿಸ್ಕೊಳ್ಬೇಕು. ಯೋಗ್ಯನಾದ ಮನುಷ್ಯ, ಸಜ್ಜನ, ಭಗವದ್ಭಕ್ತ ಅವನು. ಆದ್ದರಿಂದ ಅವನು ತನ್ನ ಜೀವನದಲ್ಲಿ ಅಂತಿಮವಾದ ಗುರಿ ಯಾವುದನ್ನು ಇಟ್ಕೊಳ್ಬೇಕು, ಮೋಕ್ಷವನ್ನು ಪಡಿಬೇಕು ಅನ್ನೋ ಗುರಿಯನ್ನು ಇಟ್ಕೊಳ್ಬೇಕು. ಅದಲ್ಲದೆ ಲೌಕಿಕವಾಗಿ ನಾನಾ ವಿಧವಾದ ಗುರಿಗಳನ್ನು ಹೊಂದಿದಂಥವರಿಗೆ ಈ ಶಾಸ್ತ್ರವಲ್ಲ. ಯಾರು ಮೋಕ್ಷವನ್ನು ತಮ್ಮ ಗುರಿ ಅಂತ ಭಾವಿಸ್ಕೊಳ್ತಾರೆ, ಲೌಕಿಕವಾದ ಕೆಲಸಗಳು, ಕಾರ್ಯಗಳು ಇವುಗಳು ಈ ಸಂಸಾರದಲ್ಲಿ, ಈ ಜನ್ಮದಲ್ಲಿ ನಮ್ಮ ಹೊಟ್ಟೆಯನ್ನು ತುಂಬುವ ಕಾಯಕಗಳು ಅಷ್ಟೇ. ಆದರೆ ಇಂಥ ಎಷ್ಟು ಜನ್ಮಗಳನ್ನು ಅಂತ ತಾಳೋದಕ್ಕೆ ಸಾಧ್ಯ ನಾವು? ಮತ್ತೆ ಮತ್ತೆ ಈ ಭವ ಸಂಸಾರದಲ್ಲಿ ಎಷ್ಟು ಬಳಲೋದಕ್ಕೆ ಸಾಧ್ಯ? ಆದ್ದರಿಂದ ಸ್ವಲ್ಪ ಸ್ವಲ್ಪವಾದರೂ ಕೂಡ ಭಗವಂತ ಈ ಸುಂದರವಾದಂಥ ದೇಹವನ್ನು ಕೊಟ್ಟಾಗ ಉಪಯೋಗಿಸಿಕೊಂಡು ತನ್ಮುಖಾಂತರವಾಗಿ ಜ್ಞಾನ ಸಂಪಾದನೆ ಮಾಡಿ ಮೋಕ್ಷದತ್ತ ನಮ್ಮ ಹೆಜ್ಜೆಗಳನ್ನು ಹಾಕಬೇಕು. ಹಾಗೆ ಮೋಕ್ಷದತ್ತ ಹೆಜ್ಜೆಗಳನ್ನು ಹಾಕಬೇಕಲ್ವಾ? ಆದ್ದರಿಂದ ಪರಮ ಲಕ್ಷ್ಯವನ್ನು ಮೋಕ್ಷ ಅಂತ ಇಟ್ಕೊಳ್ಬೇಕು. ಇಟ್ಕೊಂಡು ಅದಕ್ಕೆ ಬೇಕಾದ ಸಾಧನೆಗಳನ್ನು ಇಡೀ ಭಗವದ್ಗೀತೆಯಲ್ಲಿ ಅಲ್ಲಲ್ಲಿ ಭಗವಂತ ಹೇಳಿದ್ದಾನೆ. ಹೀಗೆ ವಿಸ್ತಾರವಾಗಿ ಅಲ್ಲಲ್ಲಿ ಹೇಳಿದಂಥ ಈ ಮೋಕ್ಷ ಸಾಧನದ ವಿಚಾರ ಇದೆಯಲ್ಲ, ಅದನ್ನು ಸಂಕ್ಷೇಪ ಮಾಡಿ ಈಗ ಒಟ್ಟು ಮಾಡಿ ಇದು ಹೀಗೇನೆ ಅಂತ ನಮ್ಮ ಬುದ್ಧಿಯಲ್ಲಿ ಕುಳಿತುಕೊಳ್ಳುವಂತೆ ಕೃಷ್ಣ ಈಗ ನಮಗದನ್ನು ಹೇಳೋಕೆ ಹೊರಟಿದ್ದಾನೆ. ಆದ್ದರಿಂದ ಇದನ್ನು ಯಾರು ಅದರಲ್ಲೂ ಮಂದರಾದಂಥ ವ್ಯಕ್ತಿಗಳಿಗೆ ತುಂಬ ಗೊಂದಲ ಆಗಿಬಿಡುತ್ತೆ. ಅದನ್ನು ಕೇಳಿದ್ರು, ಇದನ್ನು ಕೇಳಿದ್ರು, ತ್ಯಾಗ ಅಂತ ಕೇಳಿದ್ರು, ಸನ್ಯಾಸ ಅಂತ ಕೇಳಿದ್ರು. ನೋಡಿದ್ರೆ ತ್ಯಾಗ ಅಂದ್ರೇನಪ್ಪ? ಬಿಟ್ಟುಬಿಡೋದು. ಸನ್ಯಾಸ ಅಂದ್ರೇನು? ಬಿಟ್ಟುಬಿಡೋದು. ಅಯ್ಯಯ್ಯೋ, ತ್ಯಾಗ ಏನು ಮತ್ತು ಸನ್ಯಾಸ ಏನು? ಎರಡೂ ಬಿಡೋದೇ ಆದಮೇಲೆ ಎರಡೂ ಒಂದೇ ರೀತಿಯಾದ ಸಮಾನವಾದ ಅರ್ಥ ಕಾಣಿಸ್ತಾ ಇದೆಯಲ್ಲ. ಮತ್ತು ಕೃಷ್ಣ ತ್ಯಾಗ ಶಾಂತಿರಣಂತಂ ಅಂತಾನೆ. ಸನ್ಯಾಸದ ಬಗ್ಗೆ ತುಂಬ ವಿಚಾರಗಳನ್ನು ಅದನ್ನು ಹೇಳಿದ್ದಾರೆ. ಆದ್ದರಿಂದ ಮಂದರ ಬುದ್ಧಿಗೆ ಸರಿಯಾಗಿ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದ ಈಗ 18ನೇ ಅಧ್ಯಾಯದಲ್ಲಿ ಸಂಕ್ಷೇಪವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅನಂತರದಲ್ಲಿ 14ನೇ ಅಧ್ಯಾಯದಲ್ಲಿ ತ್ರಿಗುಣಗಳ ಕಾರ್ಯ ಏನು ಅಂತೆಲ್ಲ ಹೇಳಿತ್ತಲ್ಲಿ. ಸನ್ಯಾಸಶ್ಚೈವ ಯೋಗಶ್ಚ ಅಂತ 5ನೇ ಅಧ್ಯಾಯದಲ್ಲಿ ಮತ್ತೆ ಸನ್ಯಾಸ ಹೇಳಿತ್ತು. ತ್ಯಾಗಾಚ್ಛಾಂತಿರನಂತರಂ ಅಂಥೇಳಿ 12ನೇ ಅಧ್ಯಾಯದಲ್ಲಿ ಮತ್ತೆ ನಮಗೆ ತ್ಯಾಗ ಅನ್ನೋದು ಮೋಕ್ಷಕ್ಕೆ ಸಾಧನಭೂತವಾದದ್ದು ಅಂತ, ಮೋಕ್ಷಕ್ಕೆ ಸಾಧನವಾದ ಅಪರೋಕ್ಷ ಜ್ಞಾನ ಏನಿದೆ ಅದಕ್ಕೆ ಸಾಧನವಾದದ್ದು ಸನ್ಯಾಸ ಅಂತಲೂ ಹೇಳಿದರು. ಆದ್ದರಿಂದ ಇದರ ಎಲ್ಲದ ಸ್ವರೂಪವನ್ನು ಕೃಷ್ಣ ಈಗ ನೀನು ಸಂಕ್ಷೇಪವಾಗಿ ಒಟ್ಟು ಮಾಡಿ ಇದಮಿತ್ತಂ ಅಂತ ನನಗೆ ತಿಳಿಸ್ಬಿಡು, ನಾನು ಅದನ್ನು ಮಾಡಿಕೊಂಡು ಹೋಗ್ತೇನೆ ಈಗ ಅಂಥೇಳಿ ನಮ್ಮ ಪರವಾಗಿ ಅರ್ಜುನ ಶ್ರೀಕೃಷ್ಣನಲ್ಲಿ ಈ ಪ್ರಶ್ನೆಯನ್ನು ಈಗ ಕೇಳ್ತಾ ಇದ್ದಾನೆ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ
ಪೃಥಕ್ಕೇಶಿ ನಿಷೂದನ. ಅದಕ್ಕೆ ಅರ್ಜುನ ಅಂದ, ಹೇ ಮಹಾಬಾಹೋ, ತುಂಬ ಸ್ವಾರಸ್ಯಕರವಾದದ್ದು ಈ ಶ್ಲೋಕ ಮಾತ್ರ 18ನೇ ಅಧ್ಯಾಯದಲ್ಲಿ. ಯಾಕೆ ಅಂದರೆ ಕೃಷ್ಣನನ್ನು ಕುರಿತು ಅರ್ಜುನ ಯಾವಾಗ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಹೇ ಮತ್ಸೂದನ, ಹೇ ಹೃಷಿಕೇಶ, ಹೇ ಜನಾರ್ದನ, ಹೀಗೇನಾದರೂ ಒಂದು ಸಂಬೋಧನೆಯನ್ನು ಮಾಡಿ ಕೇಳೋದಿದೆ. ಹಾಗೆ ಅರ್ಜುನ ಭಗವಂತನನ್ನು ನಾನಾ ವಿಧವಾದ ನಾಮಗಳಿಂದ ಆಯಾ ಸ್ಥಳದಲ್ಲಿ ಏನು ಕರೀತಾನಲ್ಲ, ಆ ಕರೆಯೋದಕ್ಕೊಂದು ವಿಶೇಷವಾದ ಅರ್ಥ ಇದೆ. ಎಲ್ಲ ಕಡೆಯಲ್ಲೂ ಜನಾರ್ದನ ಅಂತ ಬಳಸಲ್ಲ, ಎಲ್ಲ ಕಡೆಯಲ್ಲೂ ಮತ್ಸೂದನ ಅಂತ ಬಳಸಲ್ಲ, ಎಲ್ಲ ಕಡೆಯಲ್ಲೂ ಹೃಷಿಕೇಶ ಅಂತ ಬಳಸಲ್ಲ. ಹೀಗೆ ಆಯಾ ನಾಮಗಳಿಂದ ಕೃಷ್ಣನನ್ನು ಅರ್ಜುನ ಕರಿಬೇಕಾದರೆ ಅದಕ್ಕೊಂದು ವಿಶೇಷವಾದ ಅರ್ಥ ಇದೆ. ಅದೇ ಒಂದು ದೊಡ್ಡ ವಿಚಾರ ಅದು. ಅದರಂತೆ ಈ ಶ್ಲೋಕದಲ್ಲಿರೋ ವಿಶೇಷ ಏನಪ್ಪ ಅಂದರೆ 3 ವಿಶೇಷಣಗಳಿಂದ 2 ಹೆಸರುಗಳು, ಅದರಲ್ಲೂ ಕೂಡ ಮಹಾಬಾಹು, ಅದು ಭಗವಂತನ ಹೆಸರೇ. ಈಗ ಹೇ ಮಹಾಬಾಹೋ ಅಂತ ಕರೆದ, ಮತ್ತು ಹೇ ಹೃಷಿಕೇಶ ಅಂತ ಕರೆದಿದ್ದಾನೆ, ಹೇ ಕೇಶಿ ನಿಷೂದನ ಅಂತ ಕರೆದಿದ್ದಾನೆ. ಈ 3 ಹೆಸರುಗಳನ್ನು ಇಲ್ಲಿ ಅಳವಡಿಸಿರೋ ಒಂದು ಔಚಿತ್ಯ ಏನಪ್ಪ ಇದು? ಸಾಮಾನ್ಯವಾಗಿ ನಮಗೆ ಈ ರೀತಿ 3 ವಿಧವಾದ ಸಂಬೋಧನೆಗಳು ಯಾವ ಶ್ಲೋಕದಲ್ಲೂ ನಮಗೆ ದೊರಕೋದಿಲ್ಲ. ಅಂತಹದ್ದು ಅರ್ಜುನ ಕಡೆಯದು 18ನೇ ಅಧ್ಯಾಯ ಇದು. ಆದ್ದರಿಂದ 18ನೇ ಅಧ್ಯಾಯದಲ್ಲಿ ಸಂಕ್ಷೇಪವಾಗಿ ಎಲ್ಲವನ್ನು ತಿಳಿದುಕೊಂಡು ಮನಸ್ಸಿನಲ್ಲಿ ಇದಮಿತ್ತಂ ಅಂತ ಮಾಡಿಕೊಂಡು ಮೋಕ್ಷದತ್ತ ನಮ್ಮ ಹೆಜ್ಜೆಗಳನ್ನು ಇಡಬೇಕು ನಾವೀಗ. ಆ ದೃಷ್ಟಿಯಿಂದ ಇಲ್ಲಿ 3 ವಿಧವಾಗಿ ಸಂಬೋಧನೆಯನ್ನು ಅರ್ಜುನ ಮಾಡ್ದ. ಹಾಗೆ ಮಾಡಬೇಕಾದ್ರೆ ಮೊದಲು ಕೇಳಿದ್ದು ಸನ್ಯಾಸಸ್ಯ ಮಹಾಬಾಹೋ ಅಂದ. ಹೇ ಮಹಾಬಾಹೋ ಅಂದ. ಮಹಾಂತೌ ಬಾಹೂ ಯಸ್ಯ ಸಹ ಮಹಾಬಾಹೋ ತತ್ಸಂಬುದ್ಧೌ ಹೇ ಮಹಾಬಾಹೋ. ದೊಡ್ಡ ದೀರ್ಘವಾದ ನೀಳವಾಗಿರತಕ್ಕಂಥ ಬಾಹುಗಳನ್ನು ಹೊಂದಿದಂಥವನೇ ಅಂತ ಕೃಷ್ಣನನ್ನು ಹೇ ಮಹಾಬಾಹೋ ಅಂತ ಕರೆದ. ಕೈಗಳಿರೋದು ಯಾತಕ್ಕೋಸ್ಕರವಾಗಿ? ಕೆಲಸ ಮಾಡಬೇಕು. ಕೆಲಸ ಮಾಡೋದಕ್ಕೋಸ್ಕರನೇ ಪ್ರತಿಯೊಬ್ಬರೂ ತಮ್ಮ ಕೈಗಳನ್ನು ಉಪಯೋಗಿಸಬೇಕು. ಕಾಯಕವನ್ನು ಮಾಡಬೇಕು ಅಂತಿದ್ದರೆ ಕೈಗಳಿಲ್ಲದೆ ಹೋದರೆ ತುಂಬ ಕಷ್ಟ. ಮಾನಸಿಕವಾದ ಕೆಲಸಗಳನ್ನು ಕೆಲವು ಮಾಡ್ಬೋದಷ್ಟೇ ಬಿಟ್ಟು ಕೈಗಳಿಂದ ಮಾಡತಕ್ಕಂಥ ಯಜ್ಞಯಾಗಾದಿಗಳಿರ್ಬೋದು, ದಾನ ಇರ್ಬೋದು, ಬೇರೆ ಬೇರೆ ವಿಧವಾದಂಥ ಕರ್ಮಗಳಿರ್ಬೋದು, ಅದನ್ನೆಲ್ಲ ಮಾಡೋದಕ್ಕೆ ನಮ್ಮ ಕೈಗಳು ತುಂಬ ಪ್ರಾಮುಖ್ಯವನ್ನು ಪಡ್ಕೊಳ್ತವೆ. ಆದ್ದರಿಂದ ಇಲ್ಲಿ ಮಹಾಬಾಹೋ ಅನ್ನೋ ಸಂಬೋಧನೆಯನ್ನು ಅರ್ಜುನ ಮಾಡಿದರ ಹಿಂದಿನ ಉದ್ದೇಶ ಏನಪ್ಪ ಅಂದರೆ, ಹುಟ್ಟಿದ ಮೇಲೆ ಮನುಷ್ಯ ಕೆಲಸ ಮಾಡಬೇಕು. ಕೆಲಸನೇ ಮಾಡಬಲ್ಲ ಅಂತ ಯಾರೂ ಹೇಳಿಕೂಡ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಸೂಚನೆ ಮಾಡೋದಕ್ಕೋಸ್ಕರವಾಗಿ ಕೃಷ್ಣನನ್ನು ಕುರಿತು ಹೇ ಮಹಾಬಾಹೋ ಅಂತ ಕರೆದ. ಒಳ್ಳೆ ಇಡೀ ಜಗತ್ತಿನಲ್ಲಿ ಯಾರಲ್ಲೂ ಇಲ್ಲದೇ ಇರತಕ್ಕಂಥ ಅಂಥ ಸಾಮರ್ಥ್ಯವನ್ನು ಪಡೆದಂಥ ಬಾಹುಗಳನ್ನು ಪಡೆದಂಥವನು ಶ್ರೀಕೃಷ್ಣ. ಇಡೀ ಜಗತ್ತಿಗೆ ಸರ್ವಜ್ಞನಾದಂಥವನವನು, ಸರ್ವೋತ್ತಮನಾದವನು, ದೋಷ ಗಂಧ ವಿದುರನಾದಂಥವನು ಭಗವಂತ. ಅಂಥ ಭಗವಂತ ಅವನೇ ಸ್ವತಃ ತಾನು ಹೇಳಿಕೊಂಡಂತೆ ಹಿಂದಿನ ಅಧ್ಯಾಯಗಳಲ್ಲಿ ಅವನೇ ಹೇಳ್ಕೊಳ್ತಾನೆ. ನಮೇ ಕರ್ಮಾಣಿ ಪಾರ್ಥ ಅವನು ಹೇಳಬೇಕಾದ್ರೆ, ನನಗ್ಯಾವುದು ಕರ್ಮಗಳು ಮಾಡಬೇಕು ಅಂತ ನನಗಿಲ್ಲ, ಆದರೂ ನಾನು ಕರ್ಮಗಳನ್ನು ಮಾಡ್ತಾ ಇದ್ದೇನೆ ಅಂತ ಏನು ಕರ್ಮಗಳನ್ನು ಮಾಡೋದಕ್ಕೆ ಮುಖ್ಯವಾದ ಒಂದು ಕಾರಣ ಏನಿದೆ, ಒಂದು ಸಾಧನ ಯಾವುದು ಅಂದರೆ ನಮ್ಮ ಬಾಹುಗಳು. ಮಹಾಬಾಹೋ ಅಂತ ಕರೆಯೋದ್ರ ಮುಖಾಂತರವಾಗಿ ವೇದವ್ಯಾಸ ದೇವರು ಈ ಶ್ಲೋಕದಲ್ಲಿ ನಮಗೆ ಸೂಚನೆ ಕೊಟ್ಟಿದ್ದು, ಕರ್ಮ ಮಾಡಲೇಬಾರದು ಅಂತ ಯಾವತ್ತೂ ಕೂತ್ಕೊಳ್ಬೇಡ್ರಿ, ಕೆಲಸ ಮಾಡಿರಿ, ಕೆಲಸ ಮಾಡಲೇಬೇಕು. ಎಂಥ ಮಾತನ್ನು ವೇದವ್ಯಾಸ ದೇವರು ಈ ಸೂಚನೆಯನ್ನು ಕೊಡ್ತಾರೆ. ಅದಕ್ಕೋಸ್ಕರ ಕೃಷ್ಣನನ್ನು ಅರ್ಜುನ ಕರಿಬೇಕಾದ್ರೆ ಹೇ ಮಹಾಬಾಹೋ ಅಂತ ಕರೆದ. ಭಗವಂತ ತಾನು ಯುದ್ಧದಲ್ಲಿ ಸಾರಥಿಯಾಗಿ ಕೆಲಸ ಮಾಡ್ತಾಕ್ಕೆ ಬಂದಿದ್ದಾನೀಗ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಶಿಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ಕೃಷ್ಣ ಹೇಳೋ ಮಾತು, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಶಿಲೋಕೇಶು ಕಿಂಚನ. ಅರ್ಜುನ, ನೀನು ಕ್ಷತ್ರಿಯ ಈಗ.
ಹಾಗೆ ನಾನು ಕ್ಷತ್ರಿಯ ನಿಜ, ಆದರೆ ಕ್ಷತ್ರಿಯರಾದಂಥ ವ್ಯಕ್ತಿಗಳಿಗೆ ಎಂತೆಂಥ ಕೆಲಸಗಳು ಅಂತ ಇಲ್ಲೇ ನಿರೂಪಣೆಯನ್ನು ಮಾಡಿದ್ರು. ಬ್ರಾಹ್ಮಣನ ಕೆಲಸಗಳು ಯಾವುದು, ಕ್ಷತ್ರಿಯನದು ಯಾವುದು, ವೈಶ್ಯಶೂದ್ರ ಕಾರ್ಯಗಳು ಯಾವುದು, ಇಷ್ಟೆಲ್ಲ ಮಾಡಲೇಬೇಕು ಅಂತ ಪ್ರತಿಯೊಬ್ಬರಿಗೂ ಕಾಯಕಗಳನ್ನು ವಿಧಾನ ಮಾಡಿದ್ದಾರೆ. ಹಾಗಾದರೆ ಆತ ನಾನು ಆ ಜಾತಿ ಈ ಜಾತಿ ಈ ವರ್ಣ ಆ ವರ್ಣ ಏನು ಹೇಳ್ಕೊಳ್ಳೋಂಗಿಲ್ಲ, ಎಲ್ಲ ವರ್ಣದವರು ಕೂಡ ಕಾಯಕವನ್ನು ಮಾಡಲೇಬೇಕು ಅಂತ ಅರ್ಥ. ಆದ್ದರಿಂದ ನಿಜವಾಗಲೂ ಕೃಷ್ಣ ಹೇಳಿದ್ದು ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ವೇದಗಳೆಲ್ಲ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತ ವಿಧಾನ ಮಾಡೋದು ಯಾರಿಗೆ? ಮನುಷ್ಯರಿಗೆ. ದೇವತೆಗಳಿಗೂ ಇರ್ಬೋದು, ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಇರ್ಬೋದು. ಆದರೆ ಭಗವಂತನಿಗಲ್ಲ, ಭಗವಂತನಿಗೆ ಹೀಗೆ ಮಾಡಬೇಕು ಅಂತ ವೇದ ಹೇಳ್ತಿಲ್ಲ. ಅದಕ್ಕೆ ಕೃಷ್ಣ ಹೇಳ್ದ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ನನಗ್ಯಾವುದು ಯಾವ ವೇದವು ನನಗಿಂಥ ಕೆಲಸ ನೀನು ಮಾಡಬೇಕು ಅಂತ ನನಗೆ ಹೇಳಿಲ್ಲ. ಯಾಕೆ ಅಂದರೆ ಆ ಕರ್ಮಗಳನ್ನು ಮಾಡಿ ನನಗೇನು ಫಲ ಬರೋದಿದೆ? ಆಪ್ತಕಾಮಸ್ಯ ಕಾಸ್ಪೃಹ. ಪ್ರತಿಯೊಬ್ಬ ವ್ಯಕ್ತಿಗಳು ಏನಾದರೂ ಕೆಲಸ ಮಾಡೋದು ಯಾವುದಕ್ಕೋಸ್ಕರವಾಗಿ? ಏನಾದರೂ ಲಾಭ ಆಗತ್ತೆ ಅನ್ನೋ ದೃಷ್ಟಿಯಿಂದ. ಎಲ್ಲ ಲಾಭಗಳಿಂದ ಪರಿಪೂರ್ಣನಾದವನು, ಮತ್ತೊಬ್ಬರಿಗೆ ಲಾಭಗಳನ್ನು ಹಂಚೋವನು ಜಗತ್ತಿಗೆ ನಾನೇನೆ. ನನಗೆ ಲಾಭಗಳನ್ನು ಕೊಡೋವನು ಅಥವಾ ಲಾಭಗಳು ಬೇಕು ಅಂತ ಅಪೇಕ್ಷೆ ಪಡೋವನು ನಾನಲ್ಲ. ಆದ್ದರಿಂದ ನನಗೇನೂ ಇಲ್ಲ ಕರ್ಮಗಳು. ಯಾವ ವೇದವು ನಾನು ಕರ್ಮಗಳನ್ನೇ ವಿಧಾನ ಮಾಡಿಲ್ಲ. ಆದರೂ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಆದ್ದರಿಂದ ಕೆಲಸ ಮಾಡಬೇಕು ಅನ್ನೋದನ್ನು ಸೂಚನೆ ಮಾಡೋದಕ್ಕೋಸ್ಕರವಾಗಿ ಕೃಷ್ಣನನ್ನು ಕರಿಬೇಕಾದ್ರೆ ಇಲ್ಲಿ ಹೇ ಮಹಾಬಾಹೋ ಅಂತ ಅರ್ಜುನ ಆ ಸಂಭಾಷಣೆಯನ್ನು, ಆ ಒಂದು ಸಂಬೋಧನೆಯನ್ನು ಇಲ್ಲಿ ಮಾಡ್ದ. ಆದ ಮಹಾಬಾಹು ಅನ್ನೋ ಶಬ್ದವೇ ನಮಗೆ ಈ ಅಧ್ಯಾಯದಲ್ಲಿ ಹೇಳುವಂಥ ವಿಚಾರವನ್ನು ಸಂಕ್ಷೇಪವಾಗಿ ನಮಗೆ ಹೇಳ್ತಿದೆ. ಇದು ನಮಗೇನು ಹೇಳ್ತಾ ಇದೆ? ಇದು ಅಂದರೆ ಮಹಾಬಾಹು ಅನ್ನೋ ಶಬ್ದ ಮೊದಲು ಕರ್ಮ ಮಾಡಿರಿ, ಕರ್ಮದಿಂದ ನಿವೃತ್ತರಾಗಬೇಡ್ರಿ. ಅದನ್ನೇ ಇಡೀ ಅಧ್ಯಾಯದಲ್ಲೂ ಇಲ್ಲೂ ಹೇಳೋದು ನಾವು. ಅದಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತೀವಿ ಅನ್ನೋಕ್ಕೋಸ್ಕರ ಅರ್ಜುನ ಹೇ ಮಹಾಬಾಹೋ ಅಂತ ಕರೆದ. ಇನ್ನೊಂದು ಎರಡನೇದ್ದು, ನಾವೇನೋ ಕೆಲಸ ಮಾಡೋದಕ್ಕೆ ಸಿದ್ಧರಿದ್ದೇವೆ ನಿಜ. ನಮಗೂ ಎಲ್ಲ ಕೈಗಳಿವೆ. ಕೈಗಳು ಅಂದ್ರೇನೋ? ಅದು ಒಂದು ಕರ್ಮೇಂದ್ರಿಯ. ಅದು ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಅಂಥೇಳಿ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಚಕ್ಷುಷು ಶ್ರೋತ್ರ ರಸನ ತ್ವಕ್ ಜಿಹ್ವಾ, ಇದು 5 ಜ್ಞಾನೇಂದ್ರಿಯಗಳು. ಈ 5 ಜ್ಞಾನೇಂದ್ರಿಯಗಳು 5 ಕರ್ಮೇಂದ್ರಿಯಗಳನ್ನು ಇಟ್ಟುಕೊಂಡು ನಾವು ಈ ಜಗತ್ತಿನಲ್ಲಿ ಎಲ್ಲ ಕೆಲಸವನ್ನು ಮಾಡ್ತೇವೆ. ಆದರೆ ಈ ಇಂದ್ರಿಯಗಳಲ್ಲಿ ನಮಗೆ ಶಕ್ತಿನೇ ಇಲ್ಲದೆ ಹೋದರೆ ನಾವೇನು ಕೆಲಸವನ್ನು ಮಾಡೋದಕ್ಕಾಗತ್ತೆ? ಆದ್ದರಿಂದ ಯಾವತ್ತೂ ಕೂಡ ನಮ್ಮ ಇಂದ್ರಿಯಗಳು ದೃಢವಾಗಿರಬೇಕು, ನಮ್ಮ ಮನಸ್ಸು ಉತ್ಸಾಹದಿಂದ ಕೂಡಿರಬೇಕು. ಅದಕ್ಕೋಸ್ಕರ ಭಗವಂತ ಎಂಥವನಪ್ಪ ಅಂದರೆ ಆತ ಹೃಷಿಕೇಶ. ಹೃಷಿಕಾಣಾಂ ಇಂದ್ರಿಯಾಣಾಂ ಈಶಃ. ಪ್ರತಿಯೊಂದು ಇಂದ್ರಿಯಗಳಿಗೆ ಶಕ್ತಿಯನ್ನು ತುಂಬಿ ಅವುಗಳು ಸರಿಯಾಗಿ ಕಾರ್ಯನಿರ್ವಹಣವನ್ನು ಮಾಡುವಂತೆ ಪ್ರೇರಣೆಗೊಳಿಸ್ತಕ್ಕಂಥವನು ಭಗವಂತ. ಆದ್ದರಿಂದ ಮಹಾಬಾಹೋ ಅನ್ನೋ ಶಬ್ದ ಪ್ರಯೋಗ ಮಾಡಿ ಜೀವನದಲ್ಲಿ ಎಂದೂ ಯಾವ ವ್ಯಕ್ತಿಗಳು ಸಾಯೋ ತನಕ ಆತ ಅಪರೋಕ್ಷ ಜ್ಞಾನವನ್ನು ಪಡೆದವನೇ ಆಗಿರ್ಬೋದು, ತಾನು ಸುಮ್ಮನೆ ಕೂತ್ಕೊಳ್ಳೋ ಹಂಗಿಲ್ಲ, ಏನಾದರೂ ಕಾಯಕವನ್ನು ಮಾಡ್ತಿರಬೇಕು ಅಂತ ಸೂಚನೆ ಮಾಡಿ ಕಾಯಕವನ್ನು ಮಾಡೋದಕ್ಕೆ ಬೇಕಾದ ಶಕ್ತಿಯನ್ನು ಭಗವಂತ ಕೊಡಬೇಕು. ಯಾಕೆ ಅಂದರೆ ಸಕಲೇಂದ್ರಿಯಗಳ ಪ್ರೇರಕನಾದವನು ಭಗವಂತ ಅಂಥೇಳಿ ಅದಕ್ಕೋಸ್ಕರ ಹೇ ಹೃಷಿಕೇಶ ಅಂತ ಇಲ್ಲಿ ಸಂಬೋಧನೆಯನ್ನು ಕೊಟ್ಟಿತ್ತು. ನಮ್ಮ ಎಲ್ಲ ಇಂದ್ರಿಯಗಳಿಗೆ ಪ್ರೇರಣೆ ಮಾಡುವ ನೀನೇನೆ. ಪ್ರೇರಣೆ ಮಾಡಬೇಕಾದ್ರೆ ಅದಕ್ಕೆ ಶಕ್ತಿ ಇರಬೇಕು ನಮಗೆ. ಆದ್ದರಿಂದ ಆ ಶಕ್ತಿಯನ್ನು ಕೊಟ್ಟು ನಮ್ಮ ಇಂದ್ರಿಯಗಳಿಗೆ ಪ್ರೇರಣೆಯನ್ನು ಒದಗಿಸಿ ಆನಂತರ ತತ್ತತ್ ಕಾರ್ಯಗಳಲ್ಲಿ ನಾವು ಪ್ರವೃತ್ತರಾಗುವಂತೆ ಮಾಡಿಸಬೇಕಾದವನು ನೀನೇನೆ ಅನ್ನೋ ದೃಷ್ಟಿಯಿಂದ ಹೇ ಹೃಷಿಕೇಶ, ಅದು ಕಾಮ್ಯ ಕರ್ಮಗಳಿದೆಯೋ ಅಕಾಮ್ಯ ಕರ್ಮಗಳಿದೆಯೋ ಎಂಥ ಕರ್ಮಗಳೇ ಇರ್ಬೋದು, ಕೆಲಸ ಮಾಡಬೇಕಲ್ವ, ಇಂದ್ರಿಯಗಳು ಆ ಕಡೆಗೆ ಹೊರಳಬೇಕಲ್ವ. ಅದಕ್ಕೋಸ್ಕರ
ಆ ಕೆಲಸವನ್ನು ಮಾಡಿಸ್ಬೇಕಾದವು ನೀನೇ ಅಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡುವ ದೃಷ್ಟಿಯಿಂದ ಹೇ ಹೃಷಿಕೇಶ ಅಂತ ಇಲ್ಲಿ ಸಂಬೋಧನೆಯನ್ನು ಅದನ್ನು ಮಾಡಿದ್ರು. ಹಾಗಾದರೆ ಭಗವಂತ ಪ್ರೇರಣೆ ಮಾಡ್ದ. ಭಗವಂತ ಪ್ರೇರಣೆಯನ್ನೇನೋ ಮಾಡ್ದ ಭಗವಂತ. ನಾವು ಕೆಲಸ ಮಾಡೋದಕ್ಕೆ ಸಿದ್ಧರಾಗಿಲ್ವಾ? ಸಿದ್ಧರೂ ಆಗಿದ್ದೀವಿ ನಾವು. ಯಾಕೆಂದರೆ ಮಹಾಬಾಹೋ ಅಂತ ಹೇಳ್ದ, ಕೆಲಸ ಮಾಡಲೇಬೇಕು ಅಂತ ಹೇಳಿದ್ದಾನೆ. ಆದ್ದರಿಂದ ನಮಗೂ ಒಳ್ಳೆ ಬಾಹುಗಳಿದೆ, ನಿಜ, ಕಾಲಗಳಿದೆ, ಎಲ್ಲ ಬುದ್ಧೀಂದ್ರಿಯಾದಿಗಳಿದೆ, ಎಲ್ಲವೂ ಇದೆ. ಆದ್ದರಿಂದ ನಾವು ಕೆಲಸ ಮಾಡೋದಕ್ಕೂ ಸಿದ್ಧ ಇದ್ದೇವೆ. ಆದರೆ ಮಾಡೋ ಕೆಲಸಗಳು ಯೋಚನೆ ಮಾಡಬೇಕು, ಮೋಕ್ಷದ ಹಾದಿಗೆ ಅನುಕೂಲವಾದ ಕೆಲಸಗಳಾಗಬೇಕು. ಕೆಲಸ ಮಾಡಬೇಕು ಅಂದ ಕೂಡಲೇ ಮತ್ತೊಬ್ಬರಿಗೆ ಅಪಕಾರವನ್ನುಂಟು ಮಾಡುವ, ಮತ್ತೊಬ್ಬರ ಪ್ರಾಣವನ್ನೇ ತಿನ್ನುವ, ಇಡೀ ಜಗತ್ತಿಗೆ ಕಂಟಕರಾಗುವ ವ್ಯಕ್ತಿಗಳು ಕೂಡ ಪ್ರತಿನಿತ್ಯ ಕಾಯಕವನ್ನು ಮಾಡ್ತಾನೇ ಇದ್ದಾರೆ. ಆದ್ದರಿಂದ ಅಂಥ ಕಾಯಕವನ್ನು ನಾವು ಮಾಡುವಂತೆ ಆಗಬಾರದು. ಒಂದೊಮ್ಮೆ ಅಂಥ ಕೆಟ್ಟ ಕೆಲಸದಲ್ಲೇ ನಾವು ನಮ್ಮ ಇಂದ್ರಿಯಗಳನ್ನು ಅದರಲ್ಲೇ ತೊಡಗಿಸಿದ್ದೆ ಆದರೆ ಅದರ ಗತಿ ಏನಾಗುತ್ತೆ ಅಂದರೆ ಭಗವಂತ ನಮ್ಮನ್ನು ಸಂಹಾರ ಮಾಡಿಬಿಡ್ತಾನೆ. ಆದ್ದರಿಂದ ಕೆಟ್ಟ ಕೆಟ್ಟ ಕೆಲಸಗಳನ್ನು ಅದು ನಮ್ಮಿಂದ ಆಗಕೂಡ್ದು. ಇಡೀ ಜಗತ್ತಿಗೆ ಅಪಕಾರಕವಾದ ಕೆಲಸಗಳನ್ನು ನಾವು ಮಾಡಬಾರದು ಅಂತ ಈ ಅಂಶವನ್ನು ಸ್ಫುಟಗೊಳಿಸೋ ದೃಷ್ಟಿಯಿಂದ ಭಗವಂತನಲ್ಲಿ ಕೇಶಿ ನಿಷೂದನ ಅನ್ನೋ ಶಬ್ದದಿಂದ ಮತ್ತೆ ಅವನ ಸಂಬೋಧನೆಯನ್ನು ಅರ್ಜುನ ಮಾಡ್ದ. ತ್ಯಾಗಸ್ಯ ಚ ಹೃಷಿಕೇಶ ಪೃಥಕ್ ಕೇಶಿ ನಿಷೂದನ. ಕೇಶಿ ನಿಷೂದನ ಅಂದ್ರೇನು? ಕೇಶಿ ಅಂತ ಒಬ್ಬ ರಾಕ್ಷಸ ಇದ್ದ. ಕೃಷ್ಣಾವತಾರ ಕಾಲದಲ್ಲಿ ಕೃಷ್ಣ ಪೂತನಾದಿಗಳನ್ನು ಸಂಹಾರ ಮಾಡಿದ ಮೇಲೆ ಕೇಶಿ ಎಂಬತಕ್ಕಂಥ ಕಂಸನ ಭೃತ್ಯ ರಾಕ್ಷಸ ಅವನು ಕೃಷ್ಣನನ್ನು ಸಂಹಾರ ಮಾಡೋದಕ್ಕೆ ಬಂದ. ಆ ಕೇಶಿ ಹೆಂಗಿದ್ದ ಅಂದರೆ ಕುದುರೆ ರೂಪವನ್ನು ತೊಟ್ಟುಕೊಂಡಿದ್ದ. ಕುದುರೆಯ ರೂಪವನ್ನು ತೊಟ್ಟುಕೊಂಡು ಬಂದಂಥ ದೈತ್ಯ ಆ ರಾಕ್ಷಸ, ಅವನು ಕೇಶಿ ಅಂತ ಅವನಿಗೆ ಹೆಸರು. ಅವನು ಕುದುರೆಯ ರೂಪವನ್ನು ತೊಟ್ಕೊಂಡಿದ್ನಲ್ಲ, ಯಾಕೆ ಅಂದರೆ ಅವನ ನಿಜವಾದ ಸ್ವರೂಪ ಯಾವುದಂದರೆ ಈಗ ಕೇಶಿ ಎಂಬ ರಾಕ್ಷಸ ರೂಪದಲ್ಲಿ ಬಂದಿದ್ದು ನಿಜ. ನಿಜವಾಗಲೂ ಕೂಡ ಆತ ಹಯಗ್ರೀವಾಸರ ಎಂಬತಕ್ಕಂಥ ದೊಡ್ಡ ಅಸುರ. ಆ ವ್ಯಕ್ತಿ ಆ ಅಸುರನಾಗಿರತಕ್ಕಂಥವನು ಜನ್ಮವನ್ನು ಪಡೆದು ಕಂಸನ ಬಳಿಗೆ ಬಂದು ಕಂಸನಲ್ಲಿ ಸೇವಕನಾಗಿ ಸೇರಿಕೊಂಡವನು. ಕುದುರೆಯ ಆಕಾರದಲ್ಲೇ ಹಯಗ್ರೀವ ಅಸುರ. ಆದ್ದರಿಂದ ಹಯಗ್ರೀವ ಅಂದ್ರೇನು? ಗ್ರೀವ ಅನ್ನೋದು ಹಯ, ಹಯ ಅಂದರೆ ಕುದುರೆ, ಕುದುರೆ ಅಂತ ಕಾಣುವ ಗ್ರೀವ ಅಂದರೆ ಆತ ಕುತ್ತಿಗೆಯನ್ನು ಹೊಂದಿದಂಥವನು. ಆದ್ದರಿಂದ ಆ ಹಯಗ್ರೀವಾಸುರ ಇದ್ದಾನಲ್ಲ, ಅವನು ನೇರವಾಗಿ ದಾಳಿ ಮಾಡಿದ್ಯಾರ ಮೇಲೆ ಅಂದರೆ ಇಡೀ ಸಜ್ಜನರ ಮೇಲೆ ದಾಳಿ ಮಾಡ್ದ, ಕೃಷ್ಣನ ಮೇಲೂ ದಾಳಿ ಮಾಡೋದಕ್ಕೆ ಬಂದ. ಹಾಗಾದರೆ ಇಲ್ಲಿ ಕೇಶಿ ನಿಷೂದನ ಶಬ್ದ ಏನು ಹೇಳುತ್ತೆ ಅಂದರೆ ಜಗತ್ತಿನಲ್ಲಿ ಭಗವಂತ ನಮ್ಮ ಇಂದ್ರಿಯಗಳನ್ನೆಲ್ಲ ಪ್ರೇರಣೆ ಮಾಡ್ದ, ಒಳ್ಳೆಯ ಆರೋಗ್ಯ ಕೊಟ್ಟ ನಿಜ, ಮಹಾಬಾಹುಗಳನ್ನು ಕೊಟ್ಟ ನಿಜ. ಅದನ್ನು ಉಪಯೋಗಿಸ್ಕೊಂಡು ಇಡೀ ಜನಗಳಿಗೆ ಅಪಕಾರವನ್ನು ಮಾಡೋದಾಗಲಿ ಅಥವಾ ಭಗವಂತನ ವಿರುದ್ಧವೇ ಹೋರಾಟ ಮಾಡ್ತೀವಿ ಅಂಥೇಳಿ ಹೋರಾಟ ಮಾಡೋದಕ್ಕೆ ಹೋಗೋದಾಗಲಿ ಇದು ಮಾಡಬಾರದು. ಮಾಡಿದರೆ ಅವತ್ತು ಮಾಡಿದ ಕೇಶಿ ಇದಾನಲ್ಲ, ಆ ಕೇಶಿಯನ್ನು ಭಗವಂತ ಏನು ಮಾಡ್ದ? ನಿಷೂದನ ಶದಲ್ರು ವಿಶರಣಗತ್ಯವಸಾಧನ ಅಂದರೆ ಅವನನ್ನು ಯಮನ ಪಟ್ಟಣಕ್ಕೆ ಕಳಿಸ್ಬಿಟ್ಟ. ಹಾಗಾದರೆ ಭಗವದ್ವಿರುದ್ಧವಾಗಿ ಕಾಯಕವನ್ನು ಮಾಡುವಂಥ ವ್ಯಕ್ತಿಗಳಿದ್ದರೆ ಅಂಥವರು ಕೇಶಿ ಯಾವ ರೀತಿಯಲ್ಲಿ ಕುದುರೆ ರೂಪದಲ್ಲಿ ಬಂದ, ನಾನಾ ವಿಧವಾದ ಶಬ್ದಗಳನ್ನು ಮಾಡ್ದ ಅಂತ ಭಾಗವತದಲ್ಲಿ ವರ್ಣನೆ ಇದೆ. ಹರಿವಂಶದಲ್ಲಿ ವಿಶೇಷವಾಗಿ ಇದರ ವರ್ಣನೆಯನ್ನು ಮಾಡಿದ್ದಾರೆ. ಈ ಕಥೆಯನ್ನು ಹೇಳ್ತಾರಲ್ಲಿ, ಕೇಶಿಯ ಕಥೆಯನ್ನು. ಆದ್ದರಿಂದ ಮಹಾಬಲಶಾಲಿಯವನು ವೇಗವಾಗಿ ಧಾವಿಸ್ತಾ ಇದ್ದ. ವೇಗವಾಗಿ ಧಾವಿಸ್ತಾ ಅನೇಕ ಜನಗಳಿಗೆ, ನೂರಾರು ಜನಗಳಿಗೆ ಅವರಿಗೆ ತೊಂದರೆಯನ್ನು ಮಾಡಿದಂಥವನು ಕೇಶಿ ನಿಷೂದನ ಇವನು. ಆದ್ದರಿಂದ ಮಹಾ ಕೆಟ್ಟದಾಗಿ ಸಜ್ಜನರಲ್ಲಿ ವರ್ತನೆ ಮಾಡಿದವನು, ಭಗವಂತನನ್ನೇ ಸಂಹಾರ ಮಾಡಿಬಿಡಬೇಕು ಅಂತ ಕಂಸನಿಂದ ಆಜ್ಞಪ್ತನಾಗಿ ಬಂದಂಥವನು,
ಉತ್ತಮವಾದ ಕೇಸರಗಳನ್ನು ಹೊಂದಿದವನು. ಅದಕ್ಕೆ ಅವನಿಗೆ ಕೇಶಿ ಅಂತ ಹೆಸರು. ಅವನಿಗೆ ಕುದುರೆಗೆ ಕುತ್ತಿಗೆ ಮೇಲೆ ಕೇಸರಗಳಿರುತ್ತೆ, ಕೂದಲುಗಳಿರುತ್ತೆ, ಒಂಥರ ಚೆನ್ನಾಗಿರುತ್ತೆ ಅದು ನೋಡೋದಕ್ಕೆ. ಆದ್ದರಿಂದ ಅವನಿಗೆ ಕೇಶಿ ಅಂತ ಅವನಿಗೆ ಹೆಸರು. ಆ ರೂಪದಲ್ಲಿದ್ದ ರಾಕ್ಷಸ ಅವನು. ಆ ಕೇಶಿಯನ್ನು ಸಂಹಾರ ಮಾಡಿಬಿಟ್ಟ ಭಗವಂತ. ಆದ್ದರಿಂದ ನಾವು ಕಾಯಕ ಮಾಡೋಕ್ಕೆ ಹೊರಟಿದ್ದೇವೆ, ಮಾಡಲೇಬೇಕು ಅಂತ ಹೇಳಿದ್ದಾರೆ ಅಂಥೇಳಿ ಅಡ್ಡಾದಿಡ್ಡಿಯಾಗಿ ಜನಗಳಿಗೆ ಅಪಕಾರವಾಗುವ ರೀತಿಯಲ್ಲಿ ದುಷ್ಟವಾದ ಕಾಯಕವನ್ನು ಮಾಡಿದರೆ ಭಗವಂತ ಅಂಥವ್ರನ್ನ ಸಂಹಾರ ಮಾಡಿಬಿಡ್ತಾನೆ ಅಂತ ತಿಳಿಸೋಕ್ಕೋಸ್ಕರವಾಗಿ ಕೇಶಿ ನಿಷೂದನ ಅನ್ನೋ ಸಂಬೋಧನೆಯನ್ನು ಈ ಶ್ಲೋಕದಲ್ಲಿ ಇಲ್ಲಿ ಮಾಡಬೇಕಾಯಿತು. ಆದ್ದರಿಂದ ಮಹಾಬಾಹೋ ಕರ್ತವ್ಯ ಪ್ರಜ್ಞೆಯನ್ನು ತಿಳಿಸ್ತಾ ಇದೆ. ಋಷಿಕೇಶ, ಭಗವಂತನ ಸಹಾಯ ಇಲ್ಲದೆ ನಾವೇನೂ ಕಾಯಕವನ್ನು ಮಾಡಲಿಕ್ಕೆ ಆಗೋಲ್ಲ ಅಂತ ತಿಳಿಸ್ತಾ ಇದೆ. ಭಗವಂತನ ಪ್ರೇರಣೆ, ಅವನ ಸಹಕಾರ, ಅವನ ಶಕ್ತಿ, ಇದರಿಂದ ಕೆಲಸ ಮಾಡಲಿಕ್ಕೆ ಆಗುತ್ತೆ ಅಂದರೂ ಕೆಟ್ಟ ಕೆಲಸ ಮಾಡ್ತು ಅಂತಂದರೆ ಅದರ ಪರಿಣಾಮ ನೆಟ್ಟಗಾಗೋಲ್ಲ. ಅರ್ಥಾತ್ ನಾವು ಯಮಸಾಧನಕ್ಕೆ ಹೊರಟೋಗ್ತೇವೆ, ಭಗವಂತನೆಣ್ಣೆ ನಮ್ಮನ್ನು ನಾಶ ಮಾಡಿಬಿಡ್ತಾನೆ ಅಂತ ತಿಳಿಸೋದಕ್ಕೆ ಕೇಶಿ ನಿಷೂದನ ಎಂಬತಕ್ಕಂಥ ವಿಶೇಷಣ ಹೊರಟಿತು. ಈಗ 3 ವಿಶೇಷಣಗಳನ್ನು ಭಗವಂತ ಇಲ್ಲಿ ಹಾಕಿ ಪ್ರಕೃತ ಇಲ್ಲಿ ಅದರ ಅನುಕೂಲವಾಗುವಂತೆ ಸೂಕ್ಷ್ಮ ರೂಪದಲ್ಲಿ ಅವುಗಳನ್ನು ಭಗವಂತ ಇಲ್ಲಿ ಅಳವಡಿಸಿದ್ದಾನೆ ಅಂತ ಇಷ್ಟು ತಿಳ್ಕೊಂಡಿದ್ದೇವೆ. ಅನಂತರದಲ್ಲಿ ಅರ್ಜುನ ಮಾಡಿದ ಪ್ರಶ್ನೆ ಏನು, ಅರ್ಜುನನಿಗೆ ಕೃಷ್ಣ ಏನು ಉತ್ತರ ಕೊಟ್ಟ, ಇದನ್ನು ನಾಳೆಯ ದಿನದ ಸಂಚಿಕೆಯಲ್ಲಿ ನೋಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. 18ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣವನ್ನು ನಾವು ಈಗ ಮುಂದುವರಿಸೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ ಕೇಶಿನಿಷೂದನ. ಶ್ರೀಭಗವಾನ್ ಉವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ತ್ಯಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮಾ. ತ್ಯಾಗೋ ಹಿ ಪುರುಷವ್ಯಾಘ್ರ ತ್ರಿವಿಧಃ ಸಂಪ್ರಕೀರ್ತಿತಃ. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ
ನೋಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗಃ ಮೋಹಾರ್ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ ತಾಮಸಃ ಪರಿಕೀರ್ತಿತಃ ದುಃಖಮಿತ್ಯೇವ ಯತ್ಕರ್ಮ ದುಃಖಮಿತ್ಯೇವ ಯತ್ಕರ್ಮ ಕಾಯಕ್ಲೇಶಭಯಾತ್ ತ್ಯಜೇತ್ ಕಾಯಕ್ಲೇಶಭಯಾತ್ಯಜೇತ್ ಸಕೃತ್ವಾ ರಾಜಸಂ ತ್ಯಾಗಂ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗಫಲಂ ಲಭೇತ್ ನೈವ ತ್ಯಾಗಫಲಂ ಲಭೇತ್ ಕಾರ್ಯಮಿತ್ಯೇವ ಯತ್ಕರ್ಮ ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೇರ್ಜುನ ನಿಯತಂ ಕ್ರಿಯತೇರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗಃ ಸಾತ್ವಿಕೋ ಮತಃ ಸತ್ಯಾಗಃ ಸಾತ್ವಿಕೋ ಮತಃ ನ ದ್ವೇಷ್ಟ್ಯಕುಶಲಂ ಕರ್ಮ ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ಕುಶಲೇನಾನುಸಜ್ಜತೆ ತ್ಯಾಗೀ ಸತ್ವಸಮಾವಿಷ್ಟಃ ತ್ಯಾಗೀ ಸತ್ವಸಮಾವಿಷ್ಟಃ ಮೇಧಾವಿ ಛಿನ್ನ ಸಂಶಯಃ ಮೇಧಾವಿ ಛಿನ್ನ ಸಂಶಯಃ ನ ಹಿ ದೇಹಭೃತಾ ಶಕ್ಯಂ ನ ಹಿ ದೇಹಭೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮಫಲತ್ಯಾಗೀ ಯಸ್ತು ಕರ್ಮಫಲತ್ಯಾಗೀ ಸತ್ಯಾಗೀತ್ಯಭಿಧೀಯತೆ ಸತ್ಯಾಗೀತ್ಯಭಿಧೀಯತೆ ಅನಿಷ್ಟಮಿಷ್ಟಂ ಮಿಶ್ರಂಚ ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣಃ ಫಲಂ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೀತ್ಯ ಭವತ್ಯತ್ಯಾಗಿನಾಂ ಪ್ರೇತ್ಯ ನ ತು ಸನ್ಯಾಸಿನಾಂ ಕ್ವಚಿತ್ ನ ತು ಸನ್ಯಾಸಿನಾಂ ಕ್ವಚಿತ್ ಪಂಚೈತಾನಿ ಮಹಾಬಾಹೋ ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ ಸಿದ್ಧಯೇ ಸರ್ವಕರ್ಮಣಾಂ ಅಧಿಷ್ಠಾನಂ ತಥಾ ಕರ್ತ ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿದಂ ಕರಣಂಚ ಪೃಥಗ್ವಿದಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ವಿವಿಧಾಶ್ಚ ಪೃಥಕ್ಶೇಷಾಃ ದೈವಂ ಚೈವಾತ್ರ ಪಂಚಮಂ ದೈವಂ ಚೈವಾತ್ರ ಪಂಚಮಂ ಶರೀರವಾಂಗ್ಮನೋಭಿರ್ಯತ್ ಶರೀರವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ ಪಂಚೈತೆ ತಸ್ಯ ಹೇತವಃ ತತ್ರೈವಂ ಸತಿ ಕರ್ತಾರಂ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾತ್ ಪಶ್ಯತ್ಯಕೃತಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ ನ ಸ ಪಶ್ಯತಿ ದುರ್ಮತಿಃ ಯಸ್ಯ ನಾಹಂಕೃತೋ ಭಾವಃ ಯಸ್ಯ ನಾಹಂ ಕೃತೋ ಭಾವಃ ಬುದ್ಧಿರ್ಯಸ್ಯ ನ ಲಿಪ್ಯತೆ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ಹತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ ನ ಹಂತಿ ನ ನಿಬಧ್ಯತೆ ಜ್ಞಾನಂ ಜ್ಞೇಯಂ ಪರಿಜ್ಞಾತ ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮಚೋದನಾ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ಕರಣಂ ಕರ್ಮ ಕರ್ತೇತಿ ತ್ರಿವಿಧಃ ಕರ್ಮ ಸಂಗ್ರಹಃ ತ್ರಿವಿಧಃ ಕರ್ಮ ಸಂಗ್ರಹ ಜ್ಞಾನಂ ಕರ್ಮ ಚ ಕರ್ತಾ ಚ ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣಭೇದತಃ ತ್ರಿದೈವ ಗುಣಭೇದತಃ ಪೃಚ್ಯತೆ ಗುಣಸಂಖ್ಯಾನೇ ಪ್ರೋಚ್ಯತೆ ಗುಣಸಂಖ್ಯಾನೇ ಯಥಾವತ್ ಶೃಣುತಾನ್ಯಪಿ ಯಥಾವತ್ ಶೃಣುತಾನ್ಯಪಿ ಸರ್ವಭೂತೇಷು ಯೇನೈಕಂ ಸರ್ವಭೂತೇಷು ಯೇನೈಕಂ
ಭಾವಂ ಅವ್ಯಯಮೀಕ್ಷತೆ ಭಾವಂ ಅವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ ಅಜ್ಞಾನಂ ವಿದ್ಧಿ ಸಾತ್ವಿಕಂ ಪೃಥಕ್ತ್ವೇನ ತು ಯಜ್ಞಾನಂ ಪೃಥಕ್ತ್ವೇನ ತು ಯಜ್ಞಾನಂ ನಾನಾ ಭಾವಾನ್ ಪೃಥಗ್ವಿಧಾನ್ ನಾನಾ ಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ ತಜ್ಞಾನಂ ವಿದ್ಧಿ ರಾಜಸಂ ಯತ್ತು ಕೃಷ್ಣವದೇಕಸ್ಮಿನ್ ಯತ್ತು ಕೃಷ್ಣವರೇಕಸ್ಮಿನ್ ಕಾರ್ಯೇ ಸಕ್ತಂ ಅಹೈತುಕಂ ಕಾರ್ಯೇ ಸಕ್ತಂ ಅಹೈತುಕಂ ಅತತ್ವಾರ್ಥವದಲ್ಪಂಚ ಅತತ್ವಾರ್ಥವದಲ್ಪಂಚ ತತ್ತಾಮಸಂ ಉದಾಹೃತಂ ತತ್ತಾಮಸಂ ಉದಾಹೃತಂ ನಿಯತಂ ಸಂಗರಹಿತಂ ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸುನಾ ಕರ್ಮ ಅಫಲಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ ಯತ್ತತ್ ಸಾತ್ವಿಕಮುಚ್ಯತೆ ಯತ್ತು ಕಾಮೇಪ್ಸುನಾ ಕರ್ಮ ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಂ ಉದಾಹೃತಂ ತದ್ರಾಜಸಂ ಉದಾಹೃತಂ ಅನುಬಂಧಂ ಕ್ಷಯಂ ಹಿಂಸಾಂ ಅನುಬಂಧಂ ಕ್ಷಯಂ ಹಿಂಸಾ ಅನಪೇಕ್ಷ್ಯ ಚ ಪೌರುಷಂ ಅನಪೇಕ್ಷತ ಪೌರುಷಂ ಮೋಹಾದ ಆರಭ್ಯತೆ ಕರ್ಮ ಮೋಹಾದಾರಭ್ಯತೆ ಕರ್ಮ ಯತ್ತತ್ತಾಮಸಮುಚ್ಯತೆ ಯತ್ತತಾಮಸಮುಚ್ಯತೆ ಮುಕ್ತಸಂಗೋ ನಹಂ ವಾದಿ ಮುಕ್ತಸಂಗೋ ನಹಂ ವಾದಿ ಧೃತ್ಯುತ್ಸಾಹ ಸಮನ್ವಿತಃ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ್ಯಸಿದ್ಧ್ಯೋರ್ನಿರ್ವಿಕಾರಃ ಸಿದ್ಧಸಿದ್ಧೋ ನಿರ್ವಿಕಾರಃ ಕರ್ತಾ ಸಾತ್ವಿಕ ಉಚ್ಯತೆ ಕರ್ತಾ ಸಾತ್ವಿಕ ಉಚ್ಯತೆ ರಾಗೀ ಕರ್ಮ ಫಲಪ್ರೇಪ್ಸುಃ ರಾಗಿ ಕರ್ಮ ಫಲ ಪ್ರೇಪ್ಸುಃ ಲುಬ್ಧೋ ಹಿಂಸಾತ್ಮಕೋ ಶುಚಿಃ ಲುಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷಶೋಕಾನ್ವಿತಃ ಕರ್ತಾ ಹರ್ಷಶೋಕಾನ್ವಿತಃ ಕರ್ತಾ ರಾಜಸಃ ಪರಿಕೀರ್ತಿತಃ ರಾಜಸಃ ಪರಿಕೀರ್ತಿತಃ ಅಯುಕ್ತಃ ಪ್ರಾಕೃತಸ್ತಬ್ಧಃ ಅಯುಕ್ತಃ ಪ್ರಾಕೃತಸ್ತಬ್ಧಃ ಶಠೋ ನೈಷ್ಕೃತಿಕೋಲಸಃ ಷಡೋ ನೈಷ್ಕೃತಿಕೋ ಲಸಃ ವಿಷಾದೀ ದೀರ್ಘಸೂತ್ರೀ ಚ ವಿಷಾದಿ ದೀರ್ಘಸೂತ್ರೀ ಚ ಕರ್ತಾ ತಾಮಸ ಉಚ್ಯತೆ ಕರ್ತಾ ತಾಮಸ ಉಚ್ಯತೆ ಬುದ್ಧೇರ್ಭೇದಂ ಧೃತೇಶ್ಚೈವ ಬುದ್ಧಿರ್ಭೇದಂ ಹೃದಯಶ್ಚೈವ ಗುಣತಸ್ತ್ರಿವಿಧಂ ಶೃಣು ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ ಪೃಥಕ್ತ್ವೇನ ಧನಂಜಯ ಪ್ರವೃತ್ತಿಂಚ ನಿವೃತ್ತಿಂಚ ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯಾಭಯೇ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾ ವೇತ್ತಿ ಬಂಧಂ ಮೋಕ್ಷಂ ಚ ಯಾ ವೇತಿ ಬುದ್ಧಿಃ ಸಾ ಪಾರ್ಥ ಸಾತ್ವಿಕೀ ಬುದ್ಧಿಃ ಸಾ ಪಾರ್ಥ ಸಾತ್ವಿಕಿ ಯಯಾ ಧರ್ಮಂ ಅಧರ್ಮಂಚ ಯಯಾ ಧರ್ಮಂ ಅಧರ್ಮಂ ಚ ಕಾರ್ಯಂಚ ಕಾರ್ಯಮೇವ ಚ ಕಾರ್ಯಂ ಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಅಯಥಾವತ್ ಪ್ರಜಾನಾತಿ ಬುದ್ಧಿಃ ಸಾ ಪಾರ್ಥ ರಾಜಸೀ ಬುದ್ಧಿಃ ಸಾ ಪಾರ್ಥ
ರಾಜಸಿ ಅಧರ್ಮಂ ಧರ್ಮಮಿತಿ ಯಾ ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿಃ ಸಾ ಪಾರ್ಥ ತಾಮಸಿ ಬುದ್ಧಿಃ ಸಾ ಪಾರ್ಥ ತಾಮಸಿ ಧೃತ್ಯಾ ಯಯಾ ಧಾರಯತೆ ಧೃತ್ಯಾ ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯಕ್ರಿಯಾಃ ಮನಃ ಪ್ರಾಣೇಂದ್ರಿಯಕ್ರಿಯಾಃ ಯೋಗೇನ ಅವ್ಯಭಿಚಾರಿಣ್ಯಾ ಯೋಗೇನ ವ್ಯಭಿಚಾರಿಣ್ಯಾ ಧೃತಿಃ ಸಾ ಪಾರ್ಥ ಸಾತ್ವಿಕೀ ಧೃತಿಃ ಸಾ ಪಾರ್ಥ ಸಾತ್ವಿಕೀ ಯಯಾ ತು ಧರ್ಮಕಾಮಾರ್ಥಾನ್ ಯಯಾತು ಧರ್ಮಕಾಮಾರ್ಥಾನ್ ಧೃತ್ಯಾ ಧಾರಯತೇರ್ಜುನ ಧೃತ್ಯಾ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಃ ಸಾ ಪಾರ್ಥರಾಜಸಿ ಧೃತಿಃ ಸಾ ಪಾರ್ಥ ರಾಜಸಿ ಯಯಾ ಸ್ವಪ್ನಂ ಭಯಂ ಶೋಕಂ ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧಾಃ ನ ವಿಮುಂಚತಿ ದುರ್ಮೇಧಾಃ ಧೃತಿಃ ಸಾ ಪಾರ್ಥ ತಾಮಸಿ ಧೃತಿಃ ಸಾ ಪಾರ್ಥ ತಾಮಸಿ ಓಂ ತತ್ಸದಿತಿ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ ಮೋಕ್ಷ ಸನ್ಯಾಸ ಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ ಅಷ್ಟಾದಶೋऽಧ್ಯಾಯಃ ಸಮಾಪ್ತಃ ಸಮಾಪ್ತಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾನೀತಿರ್ಮತಿರ್ಮಮ. ಧ್ರುವಾನೀತಿರ್ಮತಿರ್ಮಮ. ಇದುವರೆಗೂ ನಾವು ಭಗವದ್ಗೀತೆಯ 18ನೇ ಅಧ್ಯಾಯದ 77, 78 ಶ್ಲೋಕಗಳನ್ನು ಪಠನ ಮಾಡಿದ್ವಿ. ಅದಲ್ಲದೆ 700 ಶ್ಲೋಕಗಳನ್ನು ಒಳಗೊಂಡಿದ್ದು ಭಗವದ್ಗೀತೆ. ಆ 700 ಶ್ಲೋಕಗಳನ್ನೂ ಪಠನ ಮಾಡಿದ್ದೇವೆ. ನಿಶ್ಚಿತವಾಗಿ ನಮ್ಮ ಪಠನ ಕಾಲದಲ್ಲಿ ಈ ಅಕ್ಷರ ದೋಷಗಳು, ಛಂದಸ್ಸಿನ ದೋಷ, ಸ್ವರದ ದೋಷಗಳು, ಪದದೋಷಗಳು ಇದೆಲ್ಲವೂ ಖಂಡಿತವಾಗಲೂ ಸಂಭವಿಸಿರುತ್ತೆ. ಆದ್ದರಿಂದ ಆ ಭಗವಂತನಾದ ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋದು. ನಮ್ಮಿಂದ ತಪ್ಪಾಗಿದೆ, ದಯಮಾಡಿ ಅವುಗಳನ್ನು ಕ್ಷಮಿಸಿಬಿಡು ಅಂತ ಕೇಳಿಕೊಳ್ಳೋದು. ಆ ಕೇಳಿಕೊಳ್ಳುವ ಶ್ಲೋಕವನ್ನು ಒಟ್ಟಾಗಿ ಕೈ ಮುಗಿದುಕೊಂಡು ನಾವು ಹೇಳ್ತಾ ಅನಂತರದಲ್ಲಿ ಭಗವಂತನಿಗೆ ಎಲ್ಲವನ್ನು ಸಮರ್ಪಣೆ ಮಾಡೋಣ. ಇದರಿಂದ ಸಂಪಾದಿಸಿದ ನಾವು ಪುಣ್ಯ ಅದು ನಮ್ಮ ಪಾಲಿಗೂ ಇರುತ್ತೆ, ನಮ್ಮ ಕುಟುಂಬದ ಪಾಲಿಗೂ ತಲುಪಲಿ, ಜೊತೆಗೆ ಸಮಸ್ತ ಲೋಕದಲ್ಲೂ ಕೂಡ ಮಂಗಳವಾಗಲಿ ಅಂತ ನಾವು ಆಶಂಸನೆಯನ್ನು ಮಾಡೋಣ. ಭಗವಂತನಿಗೆ ಮಂಗಳವನ್ನು ಸಮರ್ಪಣೆ ಮಾಡೋಣ. ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ. ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ
नारायणायेति समर्पयामि सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् श्रियः कान्ताय कल्याणनिधये श्रियकान्ताय कल्याणनिधये निधये अर्थिनां निधये अर्थिनां श्रीवेङ्कटनिवासाय श्रीवेङ्कटनिवासाय श्रीनिवासाय मङ्गलम् श्रीनिवासाय मङ्गलम्